ಮೊಟ್ಟ ಮೊದಲ ಸಲ ನಮ್ಮ ಸೇನೆ ಫುಲ್ ಸ್ಕೇಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ. ಇದರಲ್ಲಿ ಆರ್ಮಿ, ನೌಕಾದಳ, ವಾಯುಪಡೆಯ ಹಿರಿಯ ಅಧಿಕಾರಿಗಳಿದ್ರು. ಜೊತೆಗೆ ಡಿಜಿಎಂಒ ರಾಜೀವ್ ಘಾಯ್ ಕೂಡ ಇದ್ರು. ಭಾರತದಿಂದ ಹಿಗ್ಗಾಮುಗ್ಗಾ ಹೊಡೆಸಿಕೊಂಡು ಶರಣಾದ ಪಾಕಿಸ್ತಾನದ ಕಥೆಯನ್ನ ಸಾಕ್ಷ್ಯ ಸಮೇತ ಇವರೆಲ್ಲರೂ ಕೂಡ ಹೇಳಿದ್ರು. ಇನ್ನು ಪಾಕಿಸ್ತಾನ ಸೋಷಿಯಲ್ ಮೀಡಿಯಾದ ವಿಡಿಯೋ ಕೊಟ್ಟು ಉತ್ತರ ಕುಮಾರನ ಪೌರುಷವನ್ನ ತೋರಿಸೋಕೆ ಚಾನ್ಸೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಪಾಕಿಸ್ತಾನ್ ಏನೇ ವದಂತಿಗಳನ್ನು ಹರಡಿಸಿದ್ರು, ಏನೇ ಸುಳ್ಳು ಸುದ್ದಿಗಳನ್ನ ಓಡಿಸಿದ್ರು ಕೂಡ ಅದರ ರಿಯಾಲಿಟಿ ಏನು ಅಂತ ನಮ್ಮ ಮಿಲಿಟರಿ ಅಧಿಕಾರಿಗಳು ಹೇಳಿದ್ದಾರೆ. ಯಾವ್ದು ಸತ್ಯ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಒಮ್ಮೆ ಕೇಳಿ ನಮ್ಮ ಯೋಧರ ಪೌರುಷ, ಪರಾಕ್ರಮದ ಸ್ಟೋರಿಯನ್ನ. ಖಂಡಿತ ನಿಮಗೆ ರೋಮಾಂಚನ ಆಗುತ್ತೆ. ಗೂಸ್ ಪಂಪ್ ಮೂವ್ಮೆಂಟ್ ಇದು ನೋಡಿ. ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರಕ್ಕಾಗಿ ಭಾರತ 100ಕ್ಕೂ ಹೆಚ್ಚು ನಟೋರಿಯಸ್ ಉಗ್ರರನ್ನ ಹೊಡೆದುರುಳಿಸಿದೆ. ಭಾರತದ ವಿರುದ್ಧ ಮೇಲಿಂದ ಮೇಲೆ ಪಾಕಿಸ್ತಾನ ನಡೆಸುತ್ತಿದ್ದ ದಾಳಿಗೆ ಪ್ರತಿಯಾಗಿ ತಿರುಗೇಟು ಕೂಡ ನೀಡಿದೆ. ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿ ಉಗ್ರರಿಗೆ ಮುಹೂರ್ತ ಇಡಲಾಯಿತು ಅನ್ನೋದರ ಬಗ್ಗೆ ತೋರಿಸ್ತೀವಿ ನೋಡಿ. ಉಗ್ರರ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಅಮಾಯಕರ ಹತ್ಯೆಗೆ ಪ್ರತೀಕಾರಕ್ಕಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಲಾಯಿತು. ಉಗ್ರರು ಹಾಗೂ ಉಗ್ರರ ನೆಲೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವುದೇ ಉದ್ದೇಶವಾಗಿದೆ ಅಂತ ಸೇನೆ ಹೇಳಿದೆ. ಆಪರೇಷನ್ ಸಿಂಧೂರ್ was conceptualized with a clear military aim to punish the perpetrators and planners of terror and to destroy their terror infrastructure. What I do not state here, of course, is the often stated determination of India and its intolerance to terror. ಸಂಪೂರ್ಣ ಅಧ್ಯಯನ ಮಾಡಿ ಅಟ್ಯಾಕ್. ದಾಳಿ ಮಾಡೋ ಜಾಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲಾಯಿತು. ಕಸಬ್ರಂತ ಉಗ್ರರಿಗೆ ಆಶ್ರಯ ನೀಡಿದ್ದ ಮುರಿದ್ಗೆ ಧ್ವಂಸ ಮಾಡಿದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಲಾಯಿತು. ಉಗ್ರರ ಕ್ಯಾಂಪ್ ಪ್ರತಿಯೊಂದು ರಚನೆಯ ವಿನ್ಯಾಸ, ಸಂರಚನೆ, ನಿರ್ಮಾಣದ ಪ್ರಕಾರ ಮತ್ತು ಸುತ್ತಮುತ್ತಲಿನ ಭೂಪ್ರದೇಶವನ್ನ ವಿವರವಾಗಿ ಅಧ್ಯಯನ ಮಾಡಿ ಬಳಿಕ ದಾಳಿ ನಡೆಸಲಾಯಿತು ಎಂದಿದ್ದಾರೆ ಡಿಜಿಎಂಒ. Nefarious places such as Muridke, the hub center of the Lashkar-e-Taiba, has over the years bred infamous characters such as Ajmal Kasab and the likes of David Headley. What followed was a careful scrutiny of each of these sinister locations, their layout, configuration, even the type of construction in each structure, and the terrain obtained around these. This was with an obvious intent to deduce and identify the exact vector that was required for their neutralization, as also the eyes in the sky that we would send up to ensure that we brought back evidence that we had indeed targeted what we set out to. 9 ಉಗ್ರರ ತಾಣ, 100 ಭಯೋತ್ಪಾದಕರು ಮಟಾಶ್. ಮೇ 7ರಂದು ನಡೆದ ಭಾರತದ ಒಂದೇ ಒಂದು ದಾಳಿಗೆ ಪಾಕಿಸ್ತಾನ ಫುಲ್ ಶೇಕ್ ಆಗಿತ್ತು. 9 ಉಗ್ರರ ತಾಣದಲ್ಲಿದ್ದ 100ಕ್ಕೂ ಹೆಚ್ಚು ಉಗ್ರರನ್ನ ಫಿನಿಶ್ ಮಾಡಲಾಗಿತ್ತು. ಅದರಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರಾದ ಯೂಸುಫ್ ಅಜರ್, ಅಬ್ದುಲ್ ಮಲಿಕ್ ರೈಫ್, ಮುದಾಸಿರ್ ಅಹ್ಮದ್, ಪುಲ್ವಾಮಾ ಬ್ಲಾಸ್ಟ್ನಲ್ಲಿ ಭಾಗಿಯಾದವರನ್ನ ಫಿನಿಶ್ ಮಾಡಲಾಗಿದೆ ಎಂದಿದೆ ಸೇನೆ. That we achieved total surprise, and those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf, and Mudassir Ahmed that were involved in the hijack of IC-814 and the Pulwama blast. ಗುರುದ್ವಾರದ ಮೇಲೆ ಟಾರ್ಗೆಟ್ ಮಾಡಿ ಪಾಕ್ ದಾಳಿ. ಉಗ್ರರನ್ನ
ಹೊಡೆದುರುಳಿಸಿದ್ರಿಂದ ರೊಚ್ಚಿಗೆದ್ದ ಪಾಕ್ ಪೂಂಚ್ನಲ್ಲಿರೋ ಸ್ಥಳೀಯರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು. ಈ ವೇಳೆ ಗುರುದ್ವಾರಕ್ಕೆ ಹಾನಿಯಾಗಿದ್ದು ಹಲವರು ಜೀವ ಕಳೆದುಕೊಳ್ಳುವಂತಾಯಿತು. ಅದಕ್ಕೆ ತಿರುಗೇಟು ನೀಡಲಾಗಿದೆ. Was also violated soon after by Pakistan, and the erratic and rattled response of our enemy was apparent from the number of civilians, inhabited villages and religious sites such as gurudwaras that were unfortunately hit by them, leading to a sad loss of lives. 35ರಿಂದ 40 ಪಾಕ್ ಅಧಿಕಾರಿಗಳು ಸೈನಿಕರು ಸಾವು. ಗಡಿಯಲ್ಲಿ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ 35ರಿಂದ 40 ಅಧಿಕಾರಿಗಳು ಹಾಗೂ ಸೈನಿಕರನ್ನ ಹೊಡೆದುರುಳಿಸಿರುವುದಾಗಿ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿದ್ದಾರೆ. In waves from the air, all were thwarted. The Pakistan Army has reported to have lost approximately 35 to 40 personnel in artillery and small arms firing on the line of control between the 7th and the 10th of May. What the other side had probably also not reckoned with was the speedy and precise turnaround and hit back by the Indian Air Force. And I will yet again ask Air Marshal Bharti to speak about these significant and game-changing strikes. ಶರಣಾದ 3 ಗಂಟೆಯಲ್ಲಿ ಮತ್ತೆ ವಿಶ್ವಾಸದ್ರೋಹ. ಕದನ ವಿರಾಮಕ್ಕಾಗಿ ನಿನ್ನೆ ಮಧ್ಯಾಹ್ನ ಭಾರತದ ಡಿಜಿಎಂಒಗೆ ಪಾಕಿಸ್ತಾನದ ಡಿಜಿಎಂಒ ಫೋನ್ ಮಾಡಿ ಅಂಗಲಾಚಿದ್ದಾರೆ. ಮಾತುಕತೆಯ ಬಳಿಕ ನಿನ್ನೆ ಸಂಜೆ 5 ಗಂಟೆಯಿಂದಲೇ ಯಾವುದೇ ದಾಳಿಯನ್ನ ಭಾರತ ಮಾಡಲಿಲ್ಲ. ಆದರೆ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ್ದು ಅದಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದೇವೆ. That my communication with the Pak DGMO was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May, that's tomorrow, at 1200 hours, to discuss the modalities that would enable the longevity of this understanding. However, disappointingly, and must I add, expectedly, it took only a couple of hours for the Pakistan Army to violate these arrangements by cross-border and across the line of control firing, followed by drone intrusions across the expanse of the Western Front, through last night and in the early hours of the morning today. These violations were responded to robustly and dealt with as they must be. ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನವನ್ನ ಬಿಡಲ್ಲ. ಕಾಲು ಕೆರೆದು ಬರುವ ಪಾಕಿಸ್ತಾನ ಮತ್ತೆ ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನವನ್ನ ಬಿಡಲ್ಲ. ಯಾವುದೇ ಹೊತ್ತಲ್ಲಿ ದಾಳಿ ನಡೆಸೋ ಬಗ್ಗೆ ನಮ್ಮ ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ ಅಂತ ರಾಜೀವ್ ಘಾಯ್ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. If repeated tonight, subsequently or later. In this regard, I must inform all of you that the Chief of Army Staff has earlier today conducted a security review and has granted full authority to our Army commanders for counter actions in the kinetic domain in case of any violation by Pakistan. ಖಡಕ್ ಎಚ್ಚರಿಕೆ ನೀಡಿದ್ರೂ ಮೇಲಿಂದ ಮೇಲೆ ಕದನ ವಿರಾಮ ಉಲ್ಲಂಘನೆ ಮಾಡುವ ಪಾಕಿಸ್ತಾನಕ್ಕೆ ಲಾಸ್ಟ್ ವಾರ್ನಿಂಗ್ ನೀಡಲಾಗಿದೆ. ಒಂದು ವೇಳೆ ಮತ್ತೆ ದಾಳಿ ನಡೆಸಿದ್ರೆ ಪಾಕಿಸ್ತಾನ ಒಡಿಸ್ ಫಿಕ್ಸ್ ಆಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.